ಹಾಯ್ ಫ್ರೆಂಡ್ಸ್, ನೋಡ್ರಿ ಈಗ ನಾನು ಮಧ್ಯಾಹ್ನ ಲಾಗ್ ಮಾಡಕತ್ತೀನಿ. ಬರ್ರಿ ಇವತ್ತಿನ ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ. ಕಾಫಿ ಮೂಲಕ ಕಾಫಿನ ನಮ್ಮವ್ಗೆ ಮಾಡೀನಿ. ಬಂದಾಳ, ತಂಗಿ ಮನೆಗೆ ಹೋಗಿದ್ಲಲ್ಲ, ನಾಷ್ಟ ಮಾಡ್ಕೊಂಡು ಬಂದಾಳ. ಯಕ್ಷಿ ಕರ್ಕೊಂಬಂದಾಳ. ಯಕ್ಷಿತ್ ನೋಡ್ರಿ ಖಾಲಿ ಡಬ್ಬಿ ಬ್ಯಾಗ್ ಇಟ್ಕೊಂಡು ಮಕ್ಕೊಂಡಾನ. ಹೌದಾ, ಕಸ್ತ್ರ ಅದನ್ನು ಮತ್ತೆ ಅಳ್ತಾನೆ, ಎದ್ದು ಬಿಡ್ತಾನೆ. ಅದಕ್ಕೆ ಈಕಿ ಅವ್ರು ಬಂದಾರಂತ ಒಂಚೂರು ತಿನ್ವಾಳು ಕುಡಿವಾಳು ಏನೂ ಇಲ್ಲ. ಎಲ್ಲಿಡ್ಲವ ಕಾಪಿ? ಟೇಬಲ್ ಮ್ಯಾಗಿಡ್ಲ. ಬಟ್ಟೆ ಒಗೆದು ಹಾಕ್ಕೊಂಡಿದ್ಲಲ್ಲ ನಿನ್ನೆ, ಅವ್ನು ಮಡಿಚಿಟ್ಕೊಳಕತ್ತ. ಅಜ್ಜಾಕ ಅಲ್ಲೇ ಮಾಡ್ತೀನಿ ಅಂತ ತೊಗೊಂಡು ಹೊಂಟಾಳ. ಸಾಕ್ಸು ಇವನ್ನ ಮೊನ್ನೆ ಇದಕ್ಕೆ ಹೋಗಿದ್ದು ನೋಡ್ರಿ, 6 ಜೊತೆ ತಂದೀನಿ. 3 ಜೊತೆ ಕೊಟ್ಟಿದ್ಲಂತ ನಮಿತಾ. ಈಕಿ ಸಾಕು ಬಿಡು ಅಂದ್ಲಂತ. ಮತ್ತು ಅವನು ತೊಗೊಂಡು ಹೋಗ್ಬಿಡು, ನಿನಗೆ ತಂದೀನಿ ಕೊಡುವ, ಒಯ್ತೀನಿ ಅನ್ನಕತ್ತ. ಕೊಡ್ತೀನಿ ವಯಸ್ಸು. ಕಾಫಿ ಮಾಡಿಕೊಡುವ ಅಂದ್ಲು. ಚಿತ್ರಾನ್ನ ಇತ್ತು, ಚಿತ್ರಾನ್ನ ತಿನ್ನಂದ್ರು. ಓವ ಫ್ರೆಂಡ್ಸ್, ನೋಡ್ರಿ ಮಾತಾಡಕತ್ತಿದ್ದೆ, ಹಂಗೆ ಫೋನ್ ಕಟ್ಟಾಯ್ತು, ವಿಡಿಯೋ ಕಟ್ಟಾಗ್ಬಿಡ್ತು. ನಮ್ಮವ್ಗೆ ಕಾಫಿ ಮಾಡಿಟ್ಟಿನಿಲ್ಲ. ಇನ್ನೊಂದು ಚಿಕ್ಕದು ಕೊಡ್ಲೇನುವ? ಇದನ್ನ ಯಾಕೆ ಇಲ್ಲಿಟ್ಟಿವೆ? ಹೌದನ? ಸಾಕ್ಸ್ ಇಲ್ದನ ಅಕ್ಕಿಗೆ ಇರೋಕ್ಕಾಗಲ್ಲ. ನಮ್ಗೆ ಚಪ್ಪಲಿ ಹಾಕ್ಕೊಳ್ಳಾರ್ದ ಇರೋಕ್ಕಾಗಲ್ಲ. ನೀನು ಊರಿಗೆ ಹೊಕ್ಕಿನಂದೆ ಅಲ್ವೇ? ಅಜ್ಜಿ ನಾಳೆ ಹೋಗ್ಬಂತಿರು ಅಂತ ಅದಕ್ಕೆ ಉಳ್ಕೊಂಡೆ. ನಾಳೆ ಹೋಗ್ತೀನಿ ಐತಾರ. ನಮಿತಾ ಇರಿಸ್ಕೊಂಡ್ಲ, ನಂಗೆ ಕೊಟ್ಟ ಟೈಮ್ ಸ್ಪೆಂಡ್ ಮಾಡಿಲ್ಲ ನೀನು ಅಂತೇಳಿ. ನಂಗಂದ ಏನಂದ? ಏನ್ ನಿಮ್ಮಮ್ಮ ಇವತ್ತು ಬಿಟ್ಟು ಬರ್ತೀನಿ ಅಂದ್ರೆ ನಾಳೆ ಅಂತಾಳ ಅಂದ. ನಮಿತಾ ಹೋಗ್ಬೇಡಂದಪ್ಪ, ನಾಳೆ ಹೋಗ್ತೀನಿ ಅಂದೆ. ಹೌದನ ಅಂದ. ಮೊಮ್ಮಗಳು ಇರೋ ಅಂದಿದ್ದು ಕದ ನೋಡ್ರಿ ನಮ್ಮ. ಮೊಮ್ಮಕ್ಕಳು ಅಂದ್ರೆ ಭಾಳ ಅಕ್ಕಿಗೆ ಇಷ್ಟ. ಮೊಮ್ಮಕ್ಕಳಿಗೆ ಅಜ್ಜಿ ಅಂದ್ರೆ ಇಷ್ಟ. ನೀನು ಯಾತರ ಒಳಕತ್ತಿದ್ನಂತ, ಅಜ್ಜಿ ಎಲ್ಲಿ ಹೋದ್ಲ ಅಂತಂದು. ನೀವು ಹೋದಾಗ ಆಗತ್ತಿದ್ನ? ಇಲ್ಲ, ಎಲ್ಲೋಗಿದ್ದಿ ಅಜ್ಜಿ, ಎಲ್ಲೋಗಿದ್ದಿ ಅಂತ ಓಡಿ ಬಂದ. ಇವತ್ತು ಚಿತ್ರಾನ್ನ ಮಾಡಿದ್ದೆ, ತಿನ್ನಂದೆ. ಅಲ್ಲೇ ಪಲಾವ್ ತಿಂದು ಬಂದಾಳಂತ. ನಮ್ಮ ತಂಗಿ ಪಲಾವ್ ಮಾಡಿದ್ಲಂತ, ಅಲ್ಲೇ ಪಲಾವ್ ತಿಂದಿನ. ಹೊಟ್ಟೆ ತುಂಬ ಬೇಡ, ಒಂಚೂರು ಕಾಫಿ ಮಾಡಿಕೊಡು ಅಂದ್ಲು. ಕಾಫಿ ಮಾಡಿಕೊಟ್ಟೆ. ನಾನು ಒಂಚೂರು ಕುಡಿಬೇಕು ಅನ್ನಿಸ್ತು. ಅದ್ರದ್ದು ಸ್ಮೆಲ್ಲು ಘಮ ಘಮ ಅನ್ನಕತ್ತಿತ್ತಪ್ಪ. ಮನ್ಯಾಗ ಇದ್ರೂ ಕುಡಿಯೋಂಗಿಲ್ಲ ನಾನು ಕಾಫಿ ಮಾಡ್ಕೊಂಡು. ನಂಗೆ ಚಾನ ಇಷ್ಟ ಆಕೈತಿ, ಬಟ್ ಇವತ್ತು ಸ್ಮೆಲ್ಲು ಕುಡಿಬೇಕು ಅನ್ನಿಸ್ತು. ಅದಕ್ಕೆ ಒಂಚೂರು ಹಾಕ್ಕೊಂಡಿನಿ, ಉಳಿಸ್ಕೊಂಡಿನಿ. ಬೇಡವಾ? ಈಗಾರ ತಿಂದೀನಿ. ಇನ್ನೊಂದು ಬಟ್ಲ ಕೊಡ್ಲೇನ? ಚಿಕ್ಕದು ಅದ್ರಾಗ ಇಟ್ಟು ಬಿಡುವೆ. ಇಲ್ಲ ಕೊಡ್ಲೇನು? ಕೆಳಗೆ ಕುತ್ಕೊಂಡು ಕುಡಿತೀಯ? ಸಾಕಲ್ಲ ಇಷ್ಟು. ಊರಿಗೆ ಹೋಗಕ್ಕೆ ಬ್ರೆಡ್ಡು ಚಿಪ್ಸು ತೊಗೊಂಬಂದಿದ್ಲು. ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಒಲ್ಲೆ ನಾ ಒಂಚೂರು ತೊಗೊಂಡಿನಿ ಕಾಫಿ. ಡಾನಿ ಬ್ರೆಡ್ ಇಡ್ಬೇಕಾ? ಮಸ್ತಾಗೈತೆ ನೋಡಿ ಕಾಪಿ ಅಲ್ಲ? ಏನಪ್ಪಜ್ಜಿ ಹೋಗ ನೀ ತಿನ್ಲೇ ಇಲ್ಲ ಇವತ್ತೇನು? ಕಾಪಿ ಕುಡಿತೀನಿ. ಕುಡಿಸ್ಬಾಡ್ರಿ ಅಂತ ಕಮೆಂಟ್ ಹಾಕಿದ್ರು ಗೊತ್ತಾನ ಮೊನ್ನೆ. ನೀ ಕುಡ್ಸಾಕತ್ತಿದ್ದೆಲ್ಲ. ಮಾದೇವಿ ಫೋನ್ ಮಾಡಕತ್ತವಳು. ಮಗ ಇರ್ರಿ ಫ್ರೆಂಡ್ಸ್, ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಮೊನ್ನೆ ಅಂದ್ರೆ ಭಾಳ ದಿವಸ ಆಯಿತು. ಚಿಕ್ಕಪೇಟೆಗೆ ಹೋದಾಗ ತೊಗೊಂಬಂದಿದ್ದೆ ನಮ್ಮ ಅವ್ಗೆ ಸಾಕ್ಸು. ಇಂಥದ ಇನ್ನೊಂದು ಪ್ಯಾಕು. ಒಂದು ಹರಿದೀನಿ. ಒಂದು ಪ್ಯಾಕ್ನಾಗ 3 ಇರ್ತಾವೆ. 100 ರೂಪಾಯಿ. ಚಲೋ ಅದಾವೆ, ಏನು ತೀರಿ ಅಷ್ಟು ಇದಿಲ್ಲ ಅದಿಲ್ಪ. 100 ರೂಪಾಯಿಗೆ 3 ಜೊತೆ ಬರ್ತಾವೆ. ಇವನ್ನ ನಾವು ಡಿ ಮಾರ್ಟ್ ಮತ್ತು ಮೆಟ್ರೋದಾಗ ತೊಗೊಂಡ್ರೆ 230, 250, 300 ಹಿಂಗೆ ಸಿಗ್ತಾವೆ ಕ್ವಾಲಿಟಿ ಮ್ಯಾಗ. ಬಟ್ ಅವು ಸ್ವಲ್ಪ ಹಿಂಗೆ ಇರ್ತಾವೆ. ಇಲ್ಲಿ
ಇಲ್ಲೇ 100 ರೂಪಾಯಿ ಕೊಡ್ತಾರೆ ಇದ್ರೊಳಗೆ ಚಿಕ್ಕಪೇಟೆ ಒಳಗೆ. ಎಲ್ಲಡ್ಕಿ ಹಾಕ್ಕೊಂಡಿನಿ. ನಮ್ಮವ್ವ ಎಲ್ಲಡ್ಕಿ ತೊಗೊಂಬಂದಿದ್ಲು. ಕಾಫಿ ಕುಡಿದ್ನೆಲ್ಲ. ಕಾಫಿ ಕುಡಿದ್ಮೇಲೆ ನಮ್ಮ ತಂಗಿ ಫೋನ್ ಮಾಡಿದ್ಲು. ಆಕೆ ಕೂಟ ಮಾತಾಡಿದೆ. ಮತ್ತು ಇವನು ಕೊಡವ ಅಂದ್ಲು. ಹಾಗಾಗಿ ಕೊಟ್ಟೆ. ತಗೋಬೇಯ ಬ್ಯಾಗ್ನಾಗ ಹಾಕಿಟ್ಕೊತಾಳೆ. ಮತ್ತು ಹೋಗಂದ ಮರ್ತೊಕ್ಕಳ. ಹಂಗೆ ಒಂದು ಸೀರೆ ಇಲ್ಲೊಂದು 2 ಸೀರೆ ಕೊಟ್ಟು ಕಳಿಸ್ತೀನಿ. ಮಾರಕ್ಕೆ ತಂದಿದ್ದೇವ, ಬೇಡ ಇಟ್ಕೋ ಅಂತಾಳ. ಮಾರಕ್ಕೆ ತಂದ್ರೆ ಕೊಡ್ಲಾರ್ದ ಇರೋಕ್ಕಾಗುತ್ತ. ಭಾಳ ದಿವಸ ಆಯ್ತು ಸೀರೆ ಕೊಡ್ಸೇ ಇರ್ಬೇಕೀಗ. ಈಗ ಒಂದು 2 ವರ್ಷದಿಂದಲ್ಲ ಸೀರೆ ಕೊಟ್ಟಿದ್ದೆ, ತೊಗೊಂಡು ಹೋಗ್ಲಿಲ್ಲ. ಅದು ಚಲೋ ಸೀರೆ, ಬೇಡ ನೀನು ಉಟ್ಕೋ ಅಂತಂದು ಬಿಟ್ಟು ಹೋದ್ಲು. ಅದಕ್ಕೆ ಇವು ದಿನ ಉಟ್ಕೊಳಕ್ಕೂ ಬರ್ತಾವೆ. ಎಲ್ಗ್ಯಾರ ಹೋದ್ಲ ಅಂದ್ರೆ ಗದಿಗೆ ಪದಿಗೆ ಹೋಗಿರ್ತಾಳೆ, ಏನಾದ್ರೂ ಫಂಕ್ಷನಿಗೆ ಕರಿತಿರ್ತಾರ, ಹೋಗಿರ್ತಾಳೆ, ಉಟ್ಕೊಳಕ್ಕೆ ಬರ್ತಾವೆ. ಕೊಟ್ಟು ಕಳಿಸ್ತೀನಿ. ನಮ್ಮ ಯಕ್ಷಿ ಕಣ್ ತೆಗಿತಾನ ಮಕ್ಕೊಂತಾನ. ನಿದ್ದೆ ಜೋರು ಐತೆಕಿದು ಅವಂದ. ನಮ್ಮ ನವ್ಯ ಇಲ್ಲಿ ನಿಂತಾವ್ರಿ. ನೋಡ ಅಲ್ಲಿ ಬರ್ರಿ ಅನ್ನ, ಬರ್ರಿ ಅನ್ನ, ಕರಿ ಅವ್ರಿಗೆ ಬರ್ರಿ ಅನ್ನ. ಅವ್ವ ಏನ ಹೇಳಕತ್ತಾಳ? ಇಲ್ಲ ಏನಿಲ್ಲ, ಹಂಗ ಮಾತಾಡಕತ್ತಾಳ ನಿನ್ ಜೋಡಿ. ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ಚೆನ್ನಾಗಿ ಬರ್ತಾಯಿಲ್ಲ, ಯಾಕಂದ್ರೆ ಹಿಂದೆ ಕಿಡಿಕಿ ಐತಿ, ಹಂಗಾಗಿ. ಮುದ್ದು ಕೃಷ್ಣ ಆಯ್ತಾ ನಿದ್ದೆ? ಯಕ್ಷಿ ನಿದ್ದೆ ಆಯ್ತಾ? ಹಾಂ ಇಲ್ಲ ನೋಡು ಅಕ್ಕ. ಖುಷಿ ನೋಡಿ ಯಾಕೆ ಅವ ಎದ್ನಲ್ಲ, ಅದಕ್ಕೆ ಖುಷಿ ಆಕಿಗೆ. ಅವ್ರ ತಮ್ಮಾರ ಅಂದ್ರೆ ಭಾಳ ಇಷ್ಟ ಆಕಿಗೆ. ಅವ್ರು ಸಣ್ಣರಿದ್ದಾಗ ಹೆಂಗೆ ಮಾಡ್ತಿದ್ಲ ನೋಡ್ತಿದ್ದಿಲ್ಲ. ಅವರಿಂದ ಅವ್ರ ಮಂಚದ ಹತ್ರ ನಿಂತು ಬಿಡ್ತಿದ್ಲು. ಅಕ್ಕ ನಿನ್ನ ಎಬ್ಬಿಸ್ಬಿಟ್ಲಾ? ಹೌದಾ? ಅಕ್ಕ ಎಬ್ಬಿಸ್ಬಿಟ್ಲ ಪಪ್ಪ? ಅಕ್ಕ ಎಬ್ಬಿಸ್ಬಿಟ್ಲ ಪಪ್ಪ ನಿನ್ನ? ಅಕ್ಕ ಎಬ್ಸಿದ್ಲಾ? ಸೌಂಡ್ ಮಾಡಿದ್ಲ ಅಕ್ಕ? ಇದ್ದ ನಿಮ್ಮ ಮಮ್ಮಿ ಎದ್ದು ಗುಟ್ಲ ಕಳಿಸ್ಕೊಡ್ರಿ ಅವನ್ನ ಅಂದಾಳ. ಹಾಯ್ ಮಾಡಪ್ಪಜ್ಜಿ, ಹಾಯ್. ನೋಡ್ವೆ ಎಷ್ಟು ಚಂದ ಮಾಡ್ತಾಯಿದ್ವಿ. ಹಾಯ್ ಮಾಡು ಪಪ್ಪ, ಹಾಯ್ ಮಾಡಪ್ಪ, ಮಾಡು, ಹಾಯ್ ಮಾಡು. ಹಾಯ್ ಇಲ್ಲಿ ನೋಡಿಲ್ಲಿ, ಹಾಯ್. ಸೋಗು ಮಕ್ಕೊಂಡು ಎದ್ದಾನಲ್ಲ ಅದಕ್ಕೆ ಸೋಗು ಹೋಗಾಗ ಮಾಡ್ತಾನೆ ಈಗ. ಹೌದಾ? ಓವ ಏನವ ಎತ್ಗೆ ಅವನಂತಾಳೆ. ಎತ್ಕೊಂತೀನಿ ನಾವು. ಸಣ್ಣ ಪಾಪು ಇದು. ಪಾಪು ಇಲ್ಲಿಗ. ಹೋ ಹೋ ಬಾಗ್ಲ ತೆಗೆದ್ಬಿಟ್ರ ಅಪ್ಪನ. ಓ ನವ ಬಂಗಾರ ಎಲ್ಲಾದ್ರೂ ಇರುತ್ತಾ? ಎಲ್ಲಾದ್ರೂ ಇರ್ತೈತೆ ಇದಪ್ಪ. ಅಕ್ಕಿ ಮಾಡ್ಕೋಪ ಬಂತ ಅಕ್ಕಿ ಮ್ಯಾಗ ಅಲ್ಲ ಏನು ಬಾಯ್ ಮಾಡ್ತಾಳೆ ಈಕೆ ಅಂತಾನೆ. ಎದಕ್ಕೆ ಆವಾಜ? ನಿಮ್ಮ ಮನೆಗೆ ಹೋಗೋಣ 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 ಬಾ. ಊಟ ಹಾಕೋ ಸಾಕು ಸಾಕ್ಲ. ಏನ ಅಂತಾನ? ಏನಪ್ಪಪ್ಪ ಆಯ್ಪ ಏನು ಒಕ್ಕರ ಈಗ ಅವ್ರು ನೀನು ಎಷ್ಟು ಖುಷಿ ಪಟ್ರನ. ಏನಂತ ಏನ ಏನಪ್ಪಜ್ಜಿ ಏನ ತುಂಬೈತಂತ ತುಂಬಿದ್ರ ತೆಗಿತಂತ ಅಣ್ಣ. ಒಂದು ಬಾಟ್ಲಿ ಹಾಲು ಕುಡ್ದನ ಮತ್ತೆ ಕುಡ್ದು ಮಕ್ಕೊಂಬಿಟ್ಟನ. ತಾನ ತೆಗಿತಾನ ತುಂಬಂದ್ರ. ಹಂಗ ಹರಿದ ಪ್ಯಾಂಟ್ ಮ್ಯಾಗ ಕೆರಿಸ್ಬಿಡು. ಎರಡು ಬರ್ತಾವೆ.
ಯಕ್ಷಿ ಹೋಗ್ತೀಯಾ ಹ್ಞೂ ಮನೆಗೆ ಹೋಗ್ತೀಯಾ ಹ್ಞೂ ಅಕ್ಕನ ಕರ್ಕೊಂಡು ಹೋಗಪ್ಪ ನವ್ಯ ಅಕ್ಕನ ಕರ್ಕೊಂಡು ಹೋಗ್ತೀಯಾ ಹಾಂ ಕಡೆ ಪ್ಯಾಂಟ್ ಹಾಕೋ ನಾನು ನಡೆಯೋದು ಹೌದಾನ ಅವ್ರ ಅಪ್ಪ ಅಂತಾನೆ ಯಕ್ಷಿ ಹ್ಞೂ ಅಂತಾನೆ ಹ್ಞೂ ಹಿಡಿಯಪ್ಪ ಪಪ್ಪ ಇಲ್ಲ ಅದೀನಿ ಬಾ ನಿಂದ್ರು ಪ್ಯಾಂಟ್ ಹಾಕೊಂಡ್ ಮನೆಗೆ ಹೋಗೋಣ ಪ್ಯಾಂಟ್ ಹಾಕೋರಪ್ಪ ಹ್ಞೂ ಮನೆಗೆ ಹೋಗ್ತೀರಾ ಗುಳ್ಳಿಕಾಯಿ ಎಲ್ತಾರ ಒಂದು ಗುಳ್ಳಿಕಾಯಿ ಹಾಂ ಹಾಂ ಮತ್ತು ವಿಡಿಯೋನ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ನವ್ರು ಯಾಕೆ ಮಕ್ಳದು ಓಪನ್ ಬಾಡಿ ತೋರಿಸ್ಬಾರ್ದು ಹಾಂ ಕಟ್ ಮಾಡು ಹ್ಞೂ ಮಾಡಿದೆ ಬೈತಾರನ ಯಾರು ಬೈಯಲ್ಲ ತೋರಿಸ್ಬಾರ್ರಿ ಹ್ಞೂ ಏ ಕಸ್ಕೊಬಿ ಅದನ್ನ ಬ್ಯಾಗ್ ಇಟ್ಕೋಬಾರ್ದು ಯಕ್ಷಿ ತೊಂಬ ಅದನ್ನ ಬ್ಯಾಗ್ ಹಾಕೋಬಾರ್ದು ಕೊಡಪ್ಪ ಅಯ್ಯೋ ಬ್ಯಾಡಯ್ಯಪ್ಪ ಅಯ್ಯೋ ಉಲ್ಟಾ ಹಾಕೊಂಡು ನೋಡಿ ಚೆನ್ನ ಸೇಮ್ ಯಕ್ಷಿ ಸೇಮ್ ಹಿಡಿಬೇಮ್ಮ ಹೋಗ್ತೀಯಾ ಮನೆಗೆ ಬೇಡ ಬಾಯ್ ಅಂತ ಬರ್ಬೇಕಾ ನಾನು ಹಾಂ ಕರೆಕ್ಟ್ ಹಾಕಿದ್ದೇನೇನು ನಮ್ಗೆ ಗೊತ್ತಾಗಲ್ಲ ಇವು ಕರೆಕ್ಟ್ ಹಾಕ್ಯಾ ಗೊತ್ತಾಗಲ್ಲ ಯಾಕೆ ಕರೆಕ್ಟಾಗಿ ಹಾಕಿದೆ ಹೆಂಗದ ನೋಡು ಅವು ಶೂ ಅವ್ನ ಕಾಲಿಗೆ ಕರೆಕ್ಟಾಗಿ ಅವು ಅದನ್ನ ಶೂ ಹಾಕೊಂತಾನ ವಾವ ಬಾರೇವ ಬಾ ಹೊಕ್ಕರ್ ಬಾ ಅವ್ರು ಬಾಯ್ ಮಾಡಿ ಬಾ ಹೋಗೋಣ ಬಾಯ್ ಮಾಡಿ ಬಾ ಒಬ್ಬನ ಹೋಗ್ತೀಯ ಒಬ್ಬನ ಹೋಗ್ತಾನೆ ಏನು ಬಾಯಿ ಅಂತ ಬಾಯ್ ಮ್ಯಾಲೆ ನೋಡ್ತಾನೆ ಮ್ಯಾಲೆ ಹೋಗಕ್ಕ ಕಚ್ಚಿರ್ತಾರ ಹ್ಞೂ ಇಲ್ಲ ಈಗ ನಮ್ಮ ನವ್ಯಂದು ಫೀಲಿಂಗ್ಸ್ ಭಾಳ ಬಾ ನಾವೇ ಬಾಯ್ ಮಾಡಿ ಬಾ ನೀನು ಹ್ಞೂ ತವಿ ನನ್ನ ಬಂಗಾರ ಇಲ್ಲ ಆಕಿನ ಕರ್ಕೊಂಬರ್ತೀನಿ ತಿಳ್ಕೊಪ್ಪ ಇದನ್ನ ಬಾ ಬಾಯ್ ಮಾಡಿ ಬಾ ಹೊಂಟಾರ ಅವರು ಆಮೇಲೆ ಬಾರವ ನವಕ್ಕನ ಕರ್ಕೊಂಡು ಹೋಗಕ್ಕೆ ಬಾ ಫಸ್ಟು ಇಲ್ಲೋಡಿ ಕೊಂತಾನಂತ ಈಕಿ ನೋಡಿಲ್ಲ ಎಷ್ಟು ಅವಸರವಾಗಿ ಬರ್ತಾವ ಬಾಯಿ ಹೇಳಕ್ಕ ಅಕ್ಕ ಬಾಯ್ ಅಣ್ಣ ಹ್ಞೂ ಅಕ್ಕ ಬಾಯ್ ಅಕ್ಕ ಬಾಯ್ ಅಕ್ಕ ಬಾಯ್ ಅನ್ನ ಅಕ್ಕ ಅನ್ನಪ್ಪ ಅಂತಾಕಿ ಹ್ಞೂ ಯಕ್ಷ ಬಾಯ್ ಯಕ್ಷ ಇಲ್ಲೇ ಅಲ್ಲೋಡ ಅಲ್ಲೋಡ ದೊಡ್ಡಮ್ಮ ಮುಂದೆ ನೋಡಪ್ಪ ಮುಂದೆ ನೋಡಿ ಹೋಗಿ ಮತ್ತೆ ಬಿದ್ದಿದ್ದೆ ನೋಡಿ ಇಳಿತಾನವ ಹಂಗೆ ನಿಧಾನ ನೀ ಮತ್ತೆ ಬೀಳ್ಸಿ ಕೈ ಹಿಡ್ಕೊಬೇಡ ಇಲ್ಲ ಬಿಡ್ಸಿ ಹ್ಞೂ ಹೊಕ್ಕ ನೋಡಿ ತಾನೇ ಇಳಿತಾನೆ ಬಾಯ್ ಯಕ್ಷಿ ನಡಿ ತಾಳಿ ಬೀಳ್ದಿಂದ ಹಾಂ ಪ್ಯಾಕಿಂಗ್ ಅದ ಇಲ್ಲಿ ಮುಂದೆ ನೋಡ್ಕೊಂಡು ಇಳಿರಿ ಇಕ್ಕಿ ನೋಡಿಲ್ಲ ಹೆಂಗೆ ಹನಿ ಕೆಕ್ಕೊಂಡು ನಿಂತಾವ ಯಾವ ಕಾರಿನಾಗ ಹತ್ಬೇಕಂತಾನ ನೋಡ್ತಾನ ಹ್ಞೂ ಅಂದ್ರೆ ಈ ಬಾಯಿ ಮಾಡಿ ದೊಡ್ಡಮ್ಮ ಈ ಮೇಲೆ ಇಲ್ಲ 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 ಬಾಯ್ ಎಲ್ಲದನ ಎಲ್ಲದನ್ನ ಬಾಯ್ ಮಾಡು ಹ್ಞೂ ಮೊಮ್ಮತ್ತಿನ ಮನೆಗೆ ಹೋಗಿ ಹಾಂ ಹುಕ್ಕದನ ಧೈರ್ಯದಿಲ್ಲ ಹ್ಞೂ ನಡಿಯವ ನೋಡಿ ಹೋದ್ರೆ ನಡಿಯವ್ರು ನಾವು ಆಮೇಲೆ ಹೋಗೋಣ ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತಾವ ಬಂದು ಹಾಂ ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತಾವ ಹ್ಞೂ ಫ್ರೆಂಡ್ಸ್ ನೋಡ್ರಿ ಈಗ ಮತ್ತೆ ಹೊಳ್ಳಿ ರಾತ್ರಿ 7 ಗಂಟೆ ಆಗೈತಿ 7:30 ಆಗೈತಿ ಈಗ ಸ್ಟಾರ್ಟ್ ಮಾಡೀನಿ ಸಾಯಂಕಾಲದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಚಹಾ ಕುಡಿದು ಈಗ ಅಡುಗೆ ಮಾಡೋಕೆ ರೆಡಿ ಮಾಡ್ಕೊಂಡು ಇವತ್ತಿನ ರಾತ್ರಿಯ ಊಟ ಏನಪ್ಪ ಅಂತಂದ್ರೆ ಸಬ್ಬಸಿಗೆ ಸೊಪ್ಪು ಹೆಚ್ಚಾಕತ್ತೀನಿ ನೋಡ್ಕೋಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತೊಳಿಬೇಕು ಇನ್ನೂ ತೊಳೆದಿಲ್ಲ ಮಡಿಕೆ ಕಾಳು ಪಲ್ಯ ಮಾಡಕತ್ತೀನಿ ಚಪಾತಿ ಮಡಿಕೆ ಕಾಳು ಪಲ್ಯ ಅನ್ನ ಮೊಸರು ರಾತ್ರಿಗೆ ಅಡಿಗೆ ಇಲ್ಲ ಐತೆ ನೋಡ್ರಿ ಮಡಿಕೆ ಕಾಳು ನಾನು ತೋರಿಸಿ ಒಬ್ರು ಕಮೆಂಟ್ ಹಾಕ್ಯಾರ
ಅವ್ರ ಯಜಮಾನ್ರು ಬಳ್ಳಾರಿ ಒಳಗೆ ಕೆಲಸ ಮಾಡ್ತಿದ್ರಂತ ಕುರ್ತನಿಯಲ್ಲಿ. ಅವರು ಶಿವಮೊಗ್ಗದಾರಂತ ಮಲೆನಾಡು. ಅದಕ್ಕೆ ನಾವು ಮಲೆನಾಡಿನವರು ಬಳ್ಳಾರಿಗಿದ್ದಾಗ ನಾನು ಮಾಡ್ತಿದ್ದೆ ಮಡ್ಕಿ ಕಾಳು, ನನಗೂ ಗೊತ್ತಿದ್ದಿದ್ದಿಲ್ಲ ಅಂತ ಕಮೆಂಟ್ ಹಾಕ್ಯಾರ. ಇಲ್ಲಿ ನೋಡ್ರಿ ನಮ್ಮಪ್ಪ ಹಿಟ್ಟು ನಾದಿಟ್ಟು ಅದಕ್ಕೆ ಎಣ್ಣೆಯಾಗಿ ಮಿದ್ಬೇಕೀಗ. ಗೋಧಿ ಹಿಟ್ಟು ಚಪಾತಿ ಹಿಟ್ಟು ನಾದ್ಕೊಳತ್ತಾರ. ಎಣ್ಣೆ ಹಾಕ್ಕೊಂಡ್ರೆ ತೋರ್ಸಪ್ಪ. ಎಣ್ಣೆ ಹಾಕ. ನಮ್ಮ ಕಡೆ ಬರೀ ಸಬ್ಬಸ್ಗೆ ಸೊಪ್ಪಿಂದ ಪಲ್ಯ ಮಾಡ್ತಾರೆ. ಬಾಯಾಗ ಗೂಳಾಗೈತಿ, ಚಪಾತಿ ಮಾಡಾಕತ್ತೀನಿ. ನಾನಂತರ ತಿನ್ನಲ್ಲ. ಏನು ಬೆಳಗ್ಗೆ ತಿಂತೀನಿ, ಅನ್ನ ಸುಟ್ಟು ಹಾಕೊಳ್ತೀನಿ. ಯಾಕೆ ಬೆಳಿಗ್ಗೆನ ಮಾಡ್ತಿದ್ನಲ್ಲ ಹಂಗ ಚಪಾತಿನ ಬಿಸಿ. ನಾನು ನಿನಗೆ ಹೇಳಿದೆ. ಏನು ಹೇಳಿದೆ? ಸುಮ್ಮನೆ ಇದ್ದು ಏನು ಮಾಡಲಿ, ಅಡುಗೆ ಮಾಡಲಿ ಅಂದ್ರೆ. ನಾನು ಮಧ್ಯಾಹ್ನ ಮುಕ್ಕೋಬೇಕಾದ್ರೆ ಹೇಳಿದೆ, ಏನಂತ? ಚಪಾತಿ ಬೇಡವಾ, ಏನು ಹಿಟ್ಟು ಈಗ ಮಾಡಿ ಇಡ್ತೀನಿ, ಬೆಳಿಗ್ಗೆ ತಿಂದು ಬಿಸಿ ಮಾಡ್ಕೊಂಡು. ಆಯಿತು ನಿಮ್ಮ ಪಾಲಿನ ಆಯಿತು. ನಾನು ಭಾಳ ತಿನ್ನಲ್ಲ. ಹೀಟಾಗಿತ್ತು ಫ್ರೆಂಡ್ಸ್, ಚಪಾತಿ ಮಾಡಕತ್ತಲ್ಲ ಅದಕ್ಕೆ ಹೇಳಿ. ಬಾಯಾಗ ಗೂಳಾಗ್ಯಾವ. ಓಕೆ ಫ್ರೆಂಡ್ಸ್, ಮತ್ತೆ ಪಲ್ಯನ ರೆಸಿಪಿ ಶೇರ್ ಮಾಡ್ಕೊತೀವಿ. ಚೆನ್ನಾಗಿ ಇರುತ್ತೆ ಪಲ್ಯ ರೆಸಿಪಿ, ನೀವು ಮಾಡ್ಕೊರಿ, ಚೆನ್ನಾಗಿರ್ತೈತಿ. ಈಗ ಹೋಗಿ ನೋಡ್ಕೊಳ್ಬರ್ರಿ ಆ ಪಲ್ಯ ರೆಸಿಪಿ. ಫ್ರೆಂಡ್ಸ್ ನೋಡ್ರಿ, ಈಗ ಕಡಾಳಿಗೆ ಕಾದೈತಿ. ಕಡಾಳಿಗೆ ಈಗ ನಾನು ಒಂದು 2-2.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ. 2-3 ಹಾಕ್ಕೊರಿ, ನಡೀತೈತಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನೋಡ್ರಿ, ಈಗ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳಕತ್ತೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಸಾಸಿವೆ ಜೀರಿಗೆ ಚಿಟಪಟ ಅನ್ನಕತ್ತಾವು, ಒಲೆ ಜೋರಾಗಿಟ್ಟಿದ್ದೆ. ಈಗ ಬೆಳ್ಳುಳ್ಳಿನ ಜಲ್ಸ್ತೀನಿ ರೀ ಫ್ರೆಂಡ್ಸ್. ನೋಡ್ರಿ, ಈಗ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ನೋಡ್ರಿ, ಕಲರ್ ಚೇಂಜ್ ಆಗಕ್ಕೆ ಬೆಳ್ಳುಳ್ಳಿ, ಯಾಕಂದ್ರೆ ಎಣ್ಣೆ ಕಾದಿತ್ತು, ಹಾಗಾಗಿ ಲಘುನ ಕೆಂಪಗಾಗತ್ತವು. ಅದ್ರ ಜೊತೆಗೆ ನೋಡ್ರಿ, ನಮ್ಮ ಮಗ ನಾನು ಕಿರ್ಚಾಡ್ತ, ನಾನು ಎಲ್ಲಿ ಮಾಡ್ತೀನಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದ್ರಾಗ ಹಾಕ್ತೀನಿ. ಈಗ ಒಲಿನ ಜೋರಾಗಿ ಇಡ್ತೀನಿ, ಅಂದ್ರೆ ಈರುಳ್ಳಿ ಚಲೋ ಫ್ರೈ ಆಗುತ್ತೆ. ನೋಡ್ರಿ, ಈಗ ಈರುಳ್ಳಿ ಫ್ರೈ ಆಯ್ತು. ಫ್ರೈ ಆದಮೇಲೆ ಸಬ್ಬಸ್ಗೆ ಸೊಪ್ಪು ಹಾಕೊಂಡ್ಬರ್ತೀನಿ. ಸಬ್ಬಸ್ಗೆ ಸೊಪ್ಪನ್ನ ಎಣ್ಣೆಯಾಗ ಕಳಿಸ್ಕೋಬೇಕು. ನಾವು ಮಾತಾಡಿದ್ರೆ ತಿರುಗ್ತಾವೆ, ನಾವು ಸುಮ್ಮನೆ ಇದ್ದರೆ ತಾನು ಸುಮ್ಮನೆ ಇರ್ತಾವೆ. ನೋಡ್ರಿ, ಈಗ ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ತಳಿಸಿದೆ. ಅದು ತಳಿಸಿದ ಮೇಲೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ತಳಿಸಿದೆ ಅಂದರೆ ಫ್ರೈ ಮಾಡಿದೆ ಅಂದಂಗೆ. ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲು ಉಪ್ಪು ಹಾಕ್ಕೊಳಕತ್ತೀನಿ. ಕರ್ಗತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಒಂದು ಅರ್ಧ ಸ್ಪೂನಷ್ಟು. ಈಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉರಿನ ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಈಗ ಒಂದು 5 ನಿಮಿಷ ಮುಚ್ಚಿಡ್ತೀನಿ ಇದನ್ನು. ಹವೆ ಒಳಗೆ ಸೊಪ್ಪು ಬೇಯ್ತೈತಿ. ಫ್ರೆಂಡ್ಸ್ ನೋಡ್ರಿ, ಈಗ ಒಂದು 2-3 ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ಮುಚ್ಚಿ ಓಪನ್ ಮಾಡಿ ಮಿಕ್ಸ್ ಮಾಡಕತ್ತೀನಿ.
ಘಮ ಘಮ ಅನ್ನಕತ್ತೈತಿ ನೋಡ್ರಿ ಸೊಪ್ಪು. ಕಾಳು ಮೊಳಕೆ ಬರ್ಸಿದ್ದು ಮಡಕೆ ಕಾಳು. ಸೊಪ್ಪಿನ ಜೊತೆಗೆ ಕಾಳನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚಲೋ ಇರ್ತೈತಿ. ಇದು ನಮ್ಮೂರ ಕಡೆ ಎಲ್ಲ ಫುಲ್ ಫೇಮಸ್. ಸಬ್ಬಸ್ಗಿ ಸೊಪ್ಪು ಹಾಕಿ ಮಾಡ್ತಾರೆ ಮಡಕೆ ಕಾಳು ಮತ್ತು ಹೆಸರು ಕಾಳಿನ ಜೊತೆಗೆ ಚೆನ್ನಾಗಿರ್ತೈತಿ. ಜಾಸ್ತಿ ಇದು ಪಂಚಮಿ ಟೈಮ್ ಒಳಗೆ ಈ ಸೊಪ್ಪು ಜಾಸ್ತಿ ಸಿಗ್ತಿರ್ತೈತಿ. ಹಂಗಾಗಿ ಘಮ ಘಮ ಅಂತೈತಿ ನೋಡ್ರಿ ಸಬ್ಬಸ್ಗಿ ಸೊಪ್ಪಿನ ಸ್ಮೆಲ್. ಬಿಸಿ ಬಿಸಿ ರೊಟ್ಟಿ ಚಪಾತಿ ಚೆನ್ನಾಗಿರ್ತೈತಿ. ಅನ್ನ ಸಾರು ಜೊತೆಗೆ ಸೈಡು ಹಂಗೇನು ಕೂಡ ತಿನ್ಬೋದು. ಡಯಟ್ ಮಾಡೋರು ತಿಂತಿರ್ತಾರೆ ನೋಡ್ರಿ, ಹಂಗೆ ಒಂದು ಬೌಲ್ಗೆ ಹಾಕ್ಕೊಂಡು ಹಂಗಾನು ತಿನ್ಬೋದು. ಇವನ್ನ ಬರೀ ಬಾಯ್ಲೆ ಮಸ್ತ್ ಇರ್ತಾವೆ ಟೇಸ್ಟ್. ಈಗ ಇದನ್ನು ಮಿಕ್ಸ್ ಮಾಡಿ, ಸೊಪ್ಪು ಸ್ವಲ್ಪ ಕಡಿಮೆ ಆಯ್ತು ಅನಿಸುತ್ತೆ ನನಗೆ. ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾಯ್ತು ನಾನು, ಯಾಕಂದ್ರೆ ಅದು ಇದು ಮಿಕ್ಸಿಂಗ್ ಇರಬೇಕಲ್ಲ, ಅಂದ್ರೆ ಚೆನ್ನಾಗಿರ್ತೈತಿ ನೋಡಿರಿ. ಇಲ್ಲ ಕರೆಕ್ಟ್ ಐತಿ ಸೊಪ್ಪು ನೋಡಿರಿ. ಎಣ್ಣೆ ಒಳಗನ ಕಳಿಸ್ತಾರೆ ನಮ್ಮ ಕಡೆಗೆ. ಇದನ್ನು ಊರಿಗೆ ಪಾರಿಗೆ ಕಟ್ಕೊಂಡು ಹೋಗಕ್ಕೆ ಸೊಪ್ಪು ಹಾಕ್ಬಾರ್ದು. ಊರಿಗೆ ಕಟ್ಕೊಂಡು ಹೋದ್ರೆ ಮನೆಗೆ ತಿನ್ನೋಕ್ಕಾದ್ರೆ ಸೊಪ್ಪು ಹಾಕ್ಕೋಬೋದು. ಸ್ವಲ್ಪ ನಾನು ಎಕ್ಸ್ಟ್ರಾ ಟೇಸ್ಟಿಗೆ ಅಂಥೇಳಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ, ಜಾಸ್ತಿ ಏನಿಲ್ಲ. ಒಂದು ನೋಡಿರಿ 3/4 ಸ್ಪೂನಷ್ಟು ಗರಂ ಮಸಾಲ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಸ್ತ್ ಇರುತ್ತೆ, ಬಟ್ ಮಾಡ್ಕೊಂಡಿಲ್ಲ ನಾನು. ಹೀಗಾಗಿ ಹಂಗೆ ಮಾಡಕತ್ತೀನಿ ನೋಡಿರಿ. ಹಸಿಮೆಣ್ಸಿನ್ಕಾಯಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿನಿ, ಅದಕ್ಕೆ ಎಣ್ಣೆ ಒಳಗೆ ಫ್ರೈ ಮಾಡೀನಿ. ಖಾರ ಬಿಟ್ಕೊತೈತಿ. ಇವು ಬೆಂಗ್ಳೂರು ಮೆಣ್ಸಿನ್ಕಾಯಿ ಬೇರೆ ಖಾರ ಇರೋದೇ ಇಲ್ಲ ಜಾಸ್ತಿ. ಎಷ್ಟು ಮೆಣ್ಸಿನ್ಕಾಯಿ ಹಾಕಿದ್ರು ನಾವು ಒಂದು ಸ್ವಲ್ಪ ಕಡಿಮೆನ ಖಾರ ತಿನ್ನೋದು, ಜಾಸ್ತಿ ಖಾರ ಏನು ತಿನ್ನಲ್ಲ. ಈಗ ಮಿಕ್ಸ್ ಆಯಿತು ಎಲ್ಲದು. ನೆಕ್ಸ್ಟ್ ನಾನು ಒಂದು ಈ ಪೌಡ್ರು ಏನು ಏನು ಅಂತ ಕೇಳ್ತಾರೆ ಪ್ರತಿ ಸಲ. ನಾನು ಈ ಪಲ್ಯಕ್ಕೆ ಹಾಕಿದಾಗ ಮೊನ್ನೆ ಟೊಮೆಟೊಕಾಯಿ ಚಟ್ನಿ ಶೇರ್ ಮಾಡಿದ್ನಲ್ಲ, ಅವತ್ತೂ ಅದು ಬ್ಲ್ಯಾಕ್ ಪೌಡ್ರ್ ಏನು ಅಂತ ಕೇಳ್ತಾರೆ. ಮತ್ತು ಮೊನ್ನೆ ಏನೋ ಒಂದು ಮಾಡಿದ್ದೆ, ಆವಾಗೂ ಕೇಳಿದ್ರು. ಸ್ವಲ್ಪ 2 ಚಮಚದಷ್ಟು ಗುರೆಳ್ ಪೌಡ್ರ್ ಹಾಕಿನಿ. ಇದು ಗುರೆಳ್ ಪೌಡರು ಅಂತೀವಿ ನಾವು. ಗುರೆಳ್ ಬರ್ತಾವಲ್ಲ, ಒಂದು ಹುರಿದು ಚಟ್ನಿ ಪೌಡ್ರ್ ಮಾಡಿದ್ದೆ. ಇದನ್ನು ಶೇರ್ ಮಾಡೀನಿ ಆಲ್ರೆಡಿ ರೆಸಿಪಿನ. ಆಮೇಲೆ ಈ ಕಡೆಗೆ ಹುಚ್ಚೆಳ್ಳು ಅಂತಾರೆ. ಹುಚ್ಚೆಳ್ಳು ಚಟ್ನಿ, ರಾಗಿ ರೊಟ್ಟಿ ತಿಂದವರು ಏನೋ ಅಂತಾರೆ, ಸಾಂಗ್ನಾಗ ಐತಿ. ಈ ಕಡೆ ಹುಚ್ಚೆಳ್ಳು ಅಂತೀರ, ನಾವು ಗುರೆಳ್ ಅಂತೀವಿ ಅಷ್ಟೇ. ನೇಮ್ ಚೇಂಜು, ಧಾನ್ಯಗಳು ಸೇಮ್. ನೋಡಿರಿ ಸ್ವಲ್ಪ ನೀರು ಹಾಕ್ತೀನಿ. ತೀರ ಡ್ರೈ ಆಗಿಬಿಡ್ತೈತಿ, ಅದಕ್ಕೆ ಸ್ವಲ್ಪ ಒಂದು ಕಪ್ನಷ್ಟು. ಫ್ರೆಂಡ್ಸ್ ನೋಡಿರಿ, ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊತೀನಿ. ಜಾಸ್ತಿ ಏನು ಹಾಕ್ಕೊಳಕತ್ತಿಲ್ಲ. ಕೆಲವೊಬ್ರು ಇಷ್ಟೂ ಹಾಕ್ಕೊಳಲ್ಲ, ನಾನು ತೀರ ಡ್ರೈ ಆಗುತ್ತೆ ಅಂಥೇಳಿ ಹಾಕ್ಕೊಳಕತ್ತೀನಿ. ಊರಿಗೆ ಪಾರಿಗೆ ಬುತ್ತಿ ಕಟ್ಟಕ್ಕಂದ್ರೆ ನೀರು ಹಾಕಬಾರ್ದು, ಹಂಗೆ ಮಾಡಬೇಕು. ನಾವೇನು ಮನ್ಯಾಗ ತಿನ್ನಕ್ಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿನಿ. ಈಗ ಇದು ಒಂದು ಕುದಿ ಬಂದು ಅದೊಂದು ಸ್ವಲ್ಪ ನೀರು ಹಾಕಿನಲ್ಲ, ಅದು ಹೋಯಿತು ಅಂದ್ರೆ ಪಲ್ಯ ರೆಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡ್ತೀನಿ ನೋಡಿರಿ. ಈಗ ಓಪನ್ ಮಾಡಾಕತ್ತೀನಿ. ಕುದಿಯಾಕತ್ತೈತಿ ಪಲ್ಯ ನೋಡಿರಿ. ನೀರು ಹಾಕಿದ್ಮೇಲೆ ಎಲ್ಲ ಹೋಗೈತೆ ನೋಡಿರಿ ನೀರು. ಇಷ್ಟು ಕುದ್ರೆ ಸಾಕು. ಈಗ ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ ನೋಡಿರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿಬೇಕು. ಇನ್ನು ಚೂರು ಇದೈತಿ, ನೀರು ಅನ್ಸಾಗತ್ತೈತಿ ಇನ್ನು. ನೋಡಿರಿ ಇದೈತಲ್ಲ, ಒಳ್ಳೆ ಒಂದು ಹೆಲ್ದಿ
ಫುಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನಮಗಂತೂ ಮಸ್ತ್ ಇರ್ತೈತಿ, ಟೇಸ್ಟ್ ಹಂಗೆ ಇರ್ತೈತಿ, ಹೆಲ್ತಿಗೂ ಒಳ್ಳೆಯದು. ಸೊಪ್ಪು ಹಾಕ್ತೀವಿ, ಕಾಳನ್ನು ಹಾಕ್ತೀವಿ, ಎರಡು ಪ್ರೋಟೀನು ಇರುತ್ತೆ, ಎಲ್ಲ ಇರ್ತೈತಿ. ಆಯ್ತು, ಚಮಚದಾಗ ಇದು ಹತ್ತಿತ್ತು ಸೊಪ್ಪು. ಇನ್ನೊಂದು ನಿಮಿಷ ಕುದ್ರೆ ಸಾಕು, ಪಲ್ಯ ರೆಡಿ. ನೋಡ್ರಿ, ಈಗ ಪಲ್ಯ ರೆಡಿ ಆಯಿತು. ಚಪಾತಿ ಮಾಡಬೇಕು ಫ್ರೆಂಡ್ಸ್. ನೋಡ್ರಿ, ಈ ರೀತಿ ಬಂದೈತಿ ಕಾಳು ಪಲ್ಯ, ಘಮ ಘಮ ಅಂತೈತಿ. ಕೆನೆ ನೋಡ್ರಿ ಸೋಸಾಕಿಟ್ಟಿದ್ದೆ, ಹಾಲು ಎಲ್ಲ ಸೋಸಿ ತೆಳಗಿಳಿದು ಮ್ಯಾಲ ಕೆನೆ ಅಷ್ಟ ಉಳಿಲ್ಲ ಅಂತ ಸೋಸಿಟ್ಟಿದ್ದೆ. ಇಲ್ಲಿ ನೋಡ್ರಿ ಹಿಟ್ಟು ಚಪಾತಿ ಮಾಡ್ತೀನಿ. ಈಗ ಹಿಟ್ಟು ನೆಂದೈತಿ. ನಮ್ಮ ನಮಿತಾ ಅನ್ನಕ್ಕೆ ಇಡ್ತಿ ಇಲ್ವಾ? ಆಕೆಗೆ ಅನ್ನಕ್ಕೆ ಇಡಕ್ಕೆ ಹೇಳಿನಿ. ಕಸ ಹಾಕ್ತೀನಿ. ಇದು ಮೂಲಂಗಿ ಸೌತೆಕಾಯಿ ಹೆಚ್ಚಿ ಇಟ್ಟು ನೋಡ್ರಿ, ಸ್ವಲ್ಪ ಇತ್ತು, ಅರ್ಧ ಇತ್ತು ಸೌತೆಕಾಯಿ, ಒಂದು ಮೂಲಂಗಿ ಹೆಚ್ಚಿಟ್ಟಿನಿ. ಕಸನ ಡಸ್ಟ್ಬಿನ್ಗೆ ಹಾಕಿ ಚಪಾತಿ ಮಾಡಕತ್ತೀನಿ. ಪಲ್ಯ ಆಯಿತು, ಅನ್ನನೂ ಆಯಿತು. ಅರ್ಧ ಚಪಾತಿ ಆದಮೇಲೆ ಅನ್ನ ಕೂಗಿಸ್ಕೊಂಡ್ಬಿಟ್ಟು ಈ ಚಪಾತಿ ಮುಗಿಯೋದ್ರೊಳಗೆ ಅದು ವಿಜಲ್ ಹೋಗಿರ್ತೈತಿ, ಏರ್ ಹೋಗುತ್ತೆ. ನಾ ಮಾತಾಡಿದ್ದು ಸಾಕು ನೋಡು, ಆವಾಜ್ ಬರ್ತೈತಿ ಹಾಕಿದ್ದು. ಹಾಂ, ಪಲ್ಯ ನೋಡಿ ಮಾಡ್ಯಾರ. ಚಪಾತಿ ಅನ್ನ ಚಪಾತಿ ಮಾಡಕ್ಕಾರೆ ಅಲ್ಲಿ ಬೇಯಿಸಾಕತ್ತಾರ, ಅಲ್ಲಿ ಇಟ್ಟು ಸಾಕುಂತ. ಅಲ್ಲಿ ನೋವು ಬಂದ್ಬಿಡ್ತಲ್ಲ ನಮಿತ. ಏನು ಮಾಡೋದು, ಹೆಂಗೆ ತಿನ್ನಲಿ? ಇಷ್ಟಪಟ್ಟು ಕಾಳು ಪಲ್ಯ ಚಪಾತಿ ಮಾಡಕತ್ತೀನಿ. ಸ್ವಲ್ಪ ಇದು ಉದ್ದ ಭಾಳ ಐತಿ, ಅದಕ್ಕೆ ಮ್ಯಾಗ ಇರಿಸ್ಕೊಂಡೇನಿ. ಇಲ್ಲಾಂದ್ರೆ ಹಂಚಿಗೆಲ್ಲ ತಾಕುತ್ತೆ. ನೀನು ಒಂದು ಚಪಾತಿ ತಿನ್ನು. ಬೇಡ 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 ಬೇಡ, ಕಾಳು ಎಂತ ಚಲೋ ಆಗಿರ್ತೈತೆ ಪಲ್ಯ. ನಿಂಗೆ ಇಷ್ಟ ಆಗೋದಿಲ್ಲ ಅದು? ನಂದು ಹೆಸರು ಬಾಳೆ. ಹೆಸರು ಬೇಳೆ, ಹೆಸರು ಕಾಳು? ಹೆಸರು ಕಾಳು ದಾಲ್ ಥರ ಮಾಡ್ಬೇಕು. ಈಗೀಗೆ ಪೂರ್ತಿ ಕುದಿಸಿ ಅವನಿಗೆ ಇಷ್ಟ ಆಗ್ತೈತೆ ಹೆಸರು ಕಾಳು, ಹೌದಿಲ್ಲ? ಮಾಡೇ ಇಲ್ಲ ಅದನ್ನು. ಮಾಡಿದ್ನಲ್ಲಮ್ಮ ಅಜ್ಜಿ ಇದ್ದಾಗ ಮೊನ್ನೆ ಹೋದ್ವಾರ ಮಾಡಿದ್ದೆ, ಬಟ್ ನಾನು ತಿಂದಿದ್ದಿಲ್ಲ. ನಾನು ಏನ ತೊಗೊಂಡೋಗಿದ್ದೆ. ಏನು ತೊಗೊಂಡೋಗಿದ್ದೆ? ಪುಳಿಯೋಗರೆ? ಹಾಂ, ಪುಳಿಯೋಗರೆ ಅವತ್ತು ಕಟ್ ಕಳಿಸಿದ್ರಿ. ಹೌದು. ಓಕೆ ಫ್ರೆಂಡ್ಸ್, ಮತ್ತೆ ಎಷ್ಟು ಚಳಿ ಇರುತ್ತವ. ನೀವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹಂಗ ಇರ್ತೈತಲ್ಲ, ಫಾಗ್ ತುಂಬ್ಕೊಂಡಿರ್ತೈತೆ, ಮಂಜು. ರೋಡ್ ಮ್ಯಾಗಿನ ಗಾಡಿ ಕಾಣಿಸಲ್ಲ. ಅದಕ್ಕೆ ಸಣ್ಣ ಮಕ್ಕಳನ್ನ ಲೇಟಾಗಿ ಇಟ್ರ ನಿಮ್ಮ ಸ್ಕೂಲ್ನಾಗ. ನಾವು ಸಣ್ಣ ಹುಡುಗರ. ನೀವ ಮತ್ತೆ ಇನ್ನು ಇದೊಂದು ವರ್ಷ ನಡಿತೈತಿ ನಿಂದು. ಅಯ್ಯೋ, 10th ಇದ್ದಾಗ 5 ಗಂಟೆಗೆ ಹೋಗ್ಬೇಕು ತಗೋ. ಈಗ ಇದಕ್ಕೆ ಹೋಗ್ತಾರ 10th ಇದ್ದವ್ರು. ಈಗ 9 ಗಂಟೆಗೆ ಇರ್ತಾರ. ಈಗ FA4 ಬರುತ್ತಲ್ಲ, ಬರ್ತಾ 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 ಇಡ್ತಾರ. ಈ ಎಕ್ಸಾಮ್ ಮುಗಿದಿನ ಅವ್ರದ್ದು ಈಗ ಎಕ್ಸಾಮ್ ನಡೆಯಕತ್ತಾವ, 10th ಅವ್ರದ್ದು. ನಾ ಬರ್ಬೇಕಂತಾನೆ ಆಕಿಗೆ. ಹಾಂ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾವೆ ಚಪಾತಿ, ಸಾಫ್ಟಾಗಿ. ಕೆಲವೊಬ್ರು ಕಮೆಂಟ್ ಹಾಕಿರ್ತಾರೆ, ನಿಮ್ಮ ಚಪಾತಿ ಸಾಫ್ಟಾಗಿ ಉಬ್ಬಿ ಬರ್ತಾವೆ, ನಮಗೆ ಹಿಂಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಸಲ ಶೇರ್ ಮಾಡ್ಕೊಂಡು ನಾನು ಚಪಾತಿ ಹಿಟ್ಟು ಹೆಂಗೆ ನಾದೋದು, ಹಿಂಗೆ ಜಾಸ್ತಿ ಎಣ್ಣೆನೂ ಹಚ್ಚಲ್ಲ ನಾನು. ಫಸ್ಟಿಗೆ ಒಂದು ಚೂರು ಹಚ್ತೀನಿ ಅಷ್ಟೇ, ನಾನು ಅಷ್ಟೇ ಹಚ್ತೀನಿ, ಬಿಡಕ್ಕೆ ಎಣ್ಣೆ ಹಚ್ಚೋದೇ ಇಲ್ಲ. ನಂದು ನೀತಿ ಬಂದೈತಿ. ಇನ್ನು 3 ಅದ ಅದು, ಇವು 3 ಮಾಡಿ ಊಟ ಮಾಡಿ ನೋಡ್ಕೊಳ್ಳೋದು ಅಷ್ಟೇ ನೋಡಿ ಕೆಲಸ. ನೋಡ್ರಿ, ಇವತ್ತಿನ ರಾತ್ರಿಯ ಊಟ 2 ಚಪಾತಿ ಹಾಕ್ಕೊಂಡಿನಿ. ಎಷ್ಟು ತಿನ್ನೋಕ್ಕಾಗುತ್ತೋ ಗೊತ್ತಿಲ್ಲ, ಒಂದು ಸ್ವಲ್ಪ ಹಲ್ಲು ನೋವು ಸಾಗತೈತಿ. ಇದು ಸೌತೆಕಾಯಿ, ಮೂಲಂಗಿ, ಕಾಳು ಪಲ್ಯ, ಚಟ್ನಿ ಮತ್ತು ಮೊಸರು. ಹೆಲ್ದಿ ಊಟ ಅಂತಲೇ ಹೇಳ್ಬೋದು ಇವತ್ತಿಂದ. ಚಪಾತಿ ಭಾಳ ಆಗ್ಯಾವು, ಬೆಳಗ್ಗೆ ಉಳಿದ್ರೆ ಬೆಳಗ್ಗೆ ತಿಂತಾರೆ. ಅನ್ನ ರೆಡಿ ಆಯಿತು, ಮೊಸರು, ಚಟ್ನಿ, ಅನ್ನ ಊಟ ಮಾಡ್ತೀವಿ ನೋಡ್ರಿ. ನಾವ್ಯಾಗ ಕಾಳು ತಿನ್ಸಂಗಿಲ್ಲ ಅಕ್ಕಿಗೆ,
ಜೀರ್ಣ ಆಗಲ್ಲ ಅದಕ್ಕೆ. ಬಾ ನಮಿತಾ, ಅವರಪ್ಪ ತಿನ್ಸಾಕತ್ತಿದ್ರು ಅಕ್ಕಿಗೆ. ತಿನ್ಲಾ? ಅರ್ಧ ತಿನ್ಲನ ಚಪಾತಿ? ಇನ್ನೂ ಅರ್ಧ ಆಗೈತಿ. ತಿನ್ನ ಕ್ಲಾಪ್ಸ್ ಹಾಕ್ತಾಳೆ ಮಮ್ಮಿ ಬಂದ್ಲ ಅಂತಂದು. ಹಾಂ, ಏನು ಖುಷಿ? ಹಾಂ, ಅಯ್ಯಪ್ಪ